ಯಜಮಾನ್ರೆ ಕರ್ಕೊಂಬಂದಿದ್ದೀನಿ ನೋಡಿ. ಮದುವೆ ಆಗ್ಬಿಟ್ಟೈತೆ, ನಾನೇನು ಮಾಡೋಕ್ಕಾಗಲ್ಲ. ನನ್ನ ಕೈಗೆ ಸಿಗೋಷ್ಟಲ್ಲೇ ಅವ್ರ ಮದುವೆ ಆಗ್ಬಿಟ್ಟಿತ್ತು. ಮದುವೆ ಆದರೆ ಏನಂತಮ್ಮ, ತಾಳಕ್ಕಿತ್ತು ಬಿಸಾಕೋದು, ನಮ್ಮ ಹುಡುಗಿ ನಾವು ಕರ್ಕೊಂಡು ಹೋಗೋದು ಅಷ್ಟೇ. ಅಷ್ಟೇ ಮೇಡಮ್, ನಮ್ಗೆ ಬೇಕಾಗಿಲ್ಲ. ನಾವೇ ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ತೀರಿ. ನಮ್ಮ ಮನೆಗೆ ನಾವು ಕರ್ಕೊಂಡು ಹೋಗ್ತೀರಿ ಹುಡುಗಿನ. ಯಾವಳ ಜ್ಯೋತಿ, ನಡಿಯ ಮನೆಕ. ಕರ್ಕಮ್ಮ ಪದ್ಮಮ್ಮ, ಮನ್ಕೋಗಣ. ಜ್ಯೋತಿ ನಡಿ ಮನೆಗೆ, ನಡಿಯೇ. ಬಿಡಮ್ಮ ನೀನು, ನಾನು ಬರಲ್ಲ. ನಾನು ಪ್ರಸಾದ್ ಜೊತೆನೇ ಇರ್ತೀನಿ. ನಾನು ಪ್ರಸಾದ್ನ ಇಷ್ಟಪಟ್ಟು ಮದುವೆ ಆಗಿರೋದು. ನಾನು ಪ್ರಸಾದ್ ಬಿಟ್ಟು ಬರಲ್ಲ. ಆಂಟಿ ಬಿಡಿ ಅವಳ ಕೈನ, ಯಾಕೆ ಹಿಡ್ಕೊಂಡಿದ್ದೀರಾ? ನಾನು ಮದುವೆ ಆಗಿದ್ದೀನಿ, ಅವಳು ಇವಾಗ ನನ್ನ ಹೆಂಡತಿ. ಏಯ್ ಮುಚ್ಚ ಬಾಯೇ, ಮುಚ್ಚ. ಯಾರ ನಿನ್ನ ಹೆಂಡತಿ? ಏನು 10 ಜನ ಮುಂದೆ ತಾಳಿ ಕಟ್ಟಿಬಿಟ್ಟಿದ್ಯಾ ನೀನು? ಕದ್ದು ಮುಚ್ಚಿ ತಾಳಿ ಕಟ್ಟಿರೋದಕ್ಕೆ ಏನೋ ಬೆಲೆ? ಏನು ಬೆಲೆ? ಹಾಂ, ನನ್ನ ಮಗಳು ನಾನು ಕರ್ಕೊಂಡು ಹೋಗ್ತೀನಿ, ನೀನು ಅವನ ಕೇಳಕ್ಕ? ಓ ಪದ್ಮಮ್ಮ, ನಾಲ್ಗೆ ಬಿಗಿಟ್ ಮಾತಾಡೋ. ಏನು ಹಂಗೆ ಮಾತಾಡ್ತಾ ಇದೆಯಾ? ಜ್ಯೋತಿ ಇವಾಗ ನನ್ನ ಮನೆ ಸೊಸೆ. ಯಾರೇನು ಕರ್ಕೊಂಡು ಹೋಗ್ಬೇಕಾಗಿಲ್ಲ, ನನ್ನ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಯಾರ ಮನೆ ಸೊಸೆನೂ ಅಲ್ಲ ಅವಳು, ನಮ್ಮ ಮನೆ ಮಗಳು. ಏಯ್ ಬಾರಲೇ ಬಾಬಾ, ಎಳ್ಕೊ ಬಾಬಾ, ಜುಟ್ಟಿಟ್ಕೊಂಡು ಹೋಗೋಣ. ತರೋ ಅಂತ ಹೇಳ್ಕೊಂಡು. ಏಯ್ ಜ್ಯೋತಿ, ಕೆಲಸ ಇಲ್ಲ, ಬರೇ ನಡಿ ಮನೆಕ. ಇನ್ನು ಏನೇನು ಕೆಲಸಕ್ಕೆ ಮಾಡ್ಬೇಕು ಅನ್ಕೊಂಡಿದ್ದೀರೋ, ಮಾನ ಮರ್ಯಾದೆ ಇಲ್ದವ. ಥೂ, ನಿಮ್ಮದು ಜನ್ಮನ. ಇಲ್ಲ ದೊಡ್ಡಪ್ಪ, ನಾನು ಬರಲ್ಲ. ನಾನು ಪ್ರಸಾದ್ನ ಇಷ್ಟಪಟ್ಟು ಮದುವೆ ಆಗಿರೋದು. ಅವನೇ ನನ್ನನ್ನು ಬಲವಂತವಾಗಿ ಏನು ಕರ್ಕೊಂಡು ಹೋಗಿಲ್ಲ. ಮೌ ಹೇಳ್ಕಮ್ಮ. ಪ್ರಸಾದ್ ಆಂಟಿ ಬಿಡಿ ಆಂಟಿ, ನಿಮ್ಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಗೊತ್ತಾಗ್ತಾ ಇಲ್ಲ. ಬಿಡಿ ಅವಳ ಕೈನ. ಯಾವಳ ನಿಂಗೆ ಆಂಟಿ? ಯಾವಳ ನಿಂಗೆ ಆಂಟಿ? ಹಾಂ, ಆಗ್ತೀನಿ ನೋಡಿ ಪರ್ಕೆಗ. ವ್ಯವಸ್ಥೆ ನನ್ನ ಮಗನೇ, ಮಾನ ಮರ್ಯಾದೆ ಇಲ್ದೇನಾ? ಮಾನ ಮರ್ಯಾದೆ ಇಲ್ಲ ನಿಂಕ? ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಏನು ಮಾಡೋ ಕಳ್ಸವ್ರ ನಿಂಕ? ಊರಾಗಿನ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಮದುವೆ ಆಗು ಅಂತ ಹೇಳವ್ರಿನ? ನಾನೇನು ಊರೊಳಗಿನ ಹೆಣ್ಮಕ್ಳನ್ನೆಲ್ಲ ಮದುವೆ ಆಗಿಲ್ಲ ಆಂಟಿ. ನನಗೆ ಇಷ್ಟ ಬಂದವಳು ನಾನು ಮದುವೆ ಆಗಿದ್ದೀನಿ. ನನಗೇನು ಗ್ರಾಚಾರ ನಾ ಊರಾಗಿನ ಜನನೆಲ್ಲ ಮದುವೆ ಆಗೋಕ್ಕೆ? ನಿಮ್ಗೇನು ಬುದ್ಧಿ ಆಯ್ತಾ? ಬುದ್ಧಿದ್ ಮಾತಾಡ್ತಾ ಇದ್ದೀರಾ ನೀವು? ಬಿಡ್ರಿ ಆಂಟಿ ಜ್ಯೋತಿ ಕೈಗಿನ. ಬಾಮ ಹೇಳ್ಕೊಂಬಾಮ ಆಯ್ತಾ? ಅಮ್ಮ ಬಿಡಮ್ಮ ನನ್ನ ಕೈನ. ನನ್ನ ಕಷ್ಟ ಆಗಲಿ ಸುಖ ಆಗಲಿ ಪ್ರಸಾದ್ ಜೊತೆನೇ ಬದುಕೋದು. ನಾನು ನಿಮ್ಮ ಮನೆಗೆ ಬರಲ್ಲ. ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಬಾರೆ ಬಾ. ನಾನು ಬರಲ್ಲಮ್ಮ, ನಾನು ಬರಲ್ಲ. ಪದ್ಮಮ್ಮ, ನೀವೆಲ್ಲ ಒಂದು ಸ್ವಲ್ಪ ಹೊರಗಡೆ ಇರಿ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಏನು ಬೇಡ ಮೇಡಮ್ಮ, ನನ್ನ ಮಗಳು ನಾನು ಕರ್ಕೊಂಡು ಹೋಗ್ತೀನಿ. ಮಾತಾಡೋದು ಬೇಡ, ಏನು ಬೇಡ. ಇವಳ್ಕ ಹೆಂಗೆ ದುರಂಕ ಅಣಗಿಸ್ಬೇಕು ಅಂತ ನಾನು ಕೇಳೋದು. ನಾನು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿರಂತೆ. ಒಂದು ನಿಮಿಷ ಎಲ್ಲ ಹೊರಗಡೆ ಇರ್ತೀರಾ? ಹಾಂ, ಅವ್ರಿಬ್ಬರನ್ನು ಬಿಟ್ಟು ನೋಡಿಪ್ಪ, ಎಲ್ಲ ಒಳಗಡೆ ಹೋಗ್ರಿ. ಯಜಮಾನ್ರೆ ನೀವು ಹೊರಗಡೆ ಹೋಗ್ರಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂತ ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ರೀಸನ್ ಹೇಳ್ತಿದ್ದೀನಿ. ಈ ವಿಡಿಯೋಸ್ ಮಾಡೋದ್ರಿಂದ ನನಗೆ ಖುಷಿಗಿಂತಲೂ ತುಂಬಾ ಬೇಜಾರು. ಖುಷಿ ಸಿಕ್ಕಿರೋದು ಎಲ್ಲೋ ಕಡಿಮೆ, ಬೇಜಾರೇ ಜಾಸ್ತಿ ಸಿಗ್ತಾಯಿದೆ. ಹಂಗಾಗಿ ಅದಕ್ಕೆ ಫಸ್ಟ್ನೇ ವಿಡಿಯೋ ಹಾಕಿದಾಗೆ ತುಂಬಾ ಡಲ್ ಆಗಿಬಿಡುತ್ತೆ ವಿಡಿಯೋ. ಅವಾಗ ಮನ್ಸಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಏನಕ್ಕಪ್ಪ ವಿಡಿಯೋ ಮತ್ತೆ ಮಾಡೋದು, ಬೇಡ ಸುಮ್ಮನೆ ಮಾಡಿ ವೇಸ್ಟು ಅಂತ ಅನಿಸ್ಬಿಡುತ್ತೆ. ಆದರೂ ಕೆಲವೊಬ್ರಿಗೋಸ್ಕರ ಕಮೆಂಟ್ ಮಾಡಿ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತೀರ ನೀವು. ನಿಮಗೋಸ್ಕರ ನಾನು ವೀಡಿಯೋಸ್ ಮಾಡಾಕ್ತಾಯಿದ್ದೀನಿ. ನಿಮ್ಮ ಕಮೆಂಟ್ ಆಗ್ಬೋದು, ಸ್ಟೋರಿ ಬಗ್ಗೆ ವಿವರಿಸೋದಾಗ್ಬೋದು, ನನಗೆ ತುಂಬಾ ಇಷ್ಟ. ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಈ ಚಾನಲಿಂದ ಖುಷಿ ಸಿಕ್ಕಿದ್ದ ದಿನಗಳೇ ಕಡಿಮೆ, ಬೇಜಾರು ಸಿಕ್ಕಿದ್ದ ದಿನಗಳೇ ಜಾಸ್ತಿ ಇದೆ. ಏನಮ್ಮ ಜ್ಯೋತಿ, ನಿಮ್ಮ ಮನೆಯವರು ನಿನ್ನನ್ನು ಬಲವಂತವಾಗಿ ಕರ್ಕೊಂಡೋಗಿ ಈ ಹುಡುಗ ಮದುವೆ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹುಡುಗ ನಿನ್ನನ್ನು ಬಲವಂತವಾಗಿ ಕರ್ಕೊಂಡೋದ? ಇಲ್ಲ ಪ್ರಸಾದ್ ಬಲವಂತವಾಗಿ ಕರ್ಕೊಂಡೋಗಿಲ್ಲ. ನಾನು ಇಷ್ಟಪಟ್ಟ ಇವನ ಜೊತೆ ಹೋಗಿರೋದು. ನಾವು 3 ವರ್ಷದಿಂದ ಲವ್ ಮಾಡ್ತಾಯಿದ್ದೀವಿ. ಏನಪ್ಪ ಇವಾಗೇನೋ ವಸ್ತು ಮದುವೆ ಆಗ್ಬಿಟ್ಟಿದ್ಯಾ, ಬಿಸಿ ರಕ್ತ, ಏನೂ ಮಾಡೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ಆ ಹುಡುಗಿ ಪರಿಸ್ಥಿತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಾಗ ಏನು ಮಾಡೋದು ನಿನ್ನನ್ನು? ವಸ್ತ್ರಲ್ಲಿ ಒಂದು ಸ್ವಲ್ಪ ದಿವಸ ನೋಡಿಕೊಂಡು ಆಮೇಲೆ ಬಿಟ್ಬಿಟ್ರೆ ಏನು ಮಾಡೋದು ನಿನ್ನನ್ನು ಅವಾಗ? ಅವ್ರ ಮನೆಯವ್ರು ನೋಡಿದ್ರೆ ನೀನು ಬಲವಂತವಾಗಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ಯಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ನಿನ್ನ ಸಮಾಚಾರ? ಇಲ್ಲ ಮೇಡಮ್, ನಾನು ಬಲವಂತವಾಗಿ ಕರ್ಕೊಂಡೋಗಿಲ್ಲ ಜ್ಯೋತಿನ. ಅವಳು ನಾನು ಇಷ್ಟಪಟ್ಟೆ ಮದುವೆ ಆಗಿರೋದು ಮೇಡಮ್. ನಾನು ಬಲವಂತವಾಗಿ ಕರ್ಕೊಂಡೋಗಿಲ್ಲ. ಜ್ಯೋತಿನ ಈಗ ನೀವು ಕೇಳಿದ್ರಲ್ಲ, ಇವಾಗ ಜ್ಯೋತಿ ಅವ್ರ ಮನೆಯವರು ಜ್ಯೋತಿನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಇವಾಗ ಏನು ಮಾಡೋದು? ಜ್ಯೋತಿನ ಕಳಿಸ್ಕೊಡೋದ ಅವ್ರ ಮನೆಗೆ? ಇಲ್ಲ ಮೇಡಮ್, ಇಲ್ಲ ನಾನು ಹೋಗಲ್ಲ. ಕಷ್ಟ ಆಗಲಿ ಸುಖ ಆಗಲಿ ಪ್ರಸಾದ್ ಜೊತೆನೇ ಇರ್ತೀನಿ. ನಾನು ಹೋಗಲ್ಲ ನಾನು ನಮ್ಮ ಮನೆಗೆ. ಏನಪ್ಪ ನಿನ್ನ ಕತೆ? ಇನ್ನೂ ಓದ್ತಾ ಇದೆಯಂತೆ, ನಿಮಗೆ ಕೈಯಲ್ಲಿ ಕಾಸಿಲ್ಲ, ಸಂಪಾದನೆ ಇಲ್ಲ. ಬೇಕಾಗಿತ್ತಾ ಈ ಟೈಮಲ್ಲೆಲ್ಲ ನಿನ್ನ ಮದುವೆ? ಓದಿ ಏನಾದರೂ ಒಂದು ಕೆಲ್ಸಕ್ಕೆ ಸೇರಿ ಸಂಬಳ ತೊಗೊಂಡು ಅವಾಗ ಮದುವೆ ಆಗಬೇಕಾಗಿತ್ತಾನೆ? ಇಷ್ಟು ಅರ್ಜೆಂಟಾಗಿ ಬೇಕಾಗಿತ್ತಾ? ಇಲ್ಲ ಮೇಡಮ್, ಜ್ಯೋತಿ ಅವ್ರ ಮನೆಯಲ್ಲಿ ಗಂಡು ನೋಡ್ತಿದ್ರು, ಅದಕ್ಕೆ ಭಯ ಆಗ್ಬಿಡ್ತು ಮೇಡಮ್. ಎಲ್ಲಿ ಅವಳನ್ನ ಬೇರೆಯವ್ರು ಕೊಟ್ಟು ಮದುವೆ ಮಾಡ್ತಾರೋ ಅಂತ, ಅದಕ್ಕೆ ಬೇಗ ಮದುವೆ ಆಗ್ಬಿಟ್ವಿ. ಅಲ್ಲಪ್ಪ, ಇವಾಗಿನ ಜನ್ರೇಷನಲ್ಲಿ ನೀನು ಹೆಂಗಪ್ಪ ಸಾಕ್ತೀಯ ಜ್ಯೋತಿನ? ಹೆಂಗಪ್ಪ ಸಾಕ್ತೀಯ? ಸಂಬಳ ಇಲ್ಲ, ಏನೂ ಇಲ್ಲ, ಒಂದು ಕೆಲಸ ಮಾಡಲ್ಲ, ಒಂದು ಕಾರ್ಯ ಮಾಡಲ್ಲ, ಡಿಗ್ರಿ ಬೇರೆ ಓದ್ತಾ ಇದೆಯಂತೆ. ಹೆಂಗೆ ಸಾಕ್ತೀಯ ಜ್ಯೋತಿನ? ನೋಡು, ಒಂದು ಸ್ವಲ್ಪ ದಿವಸ ಜ್ಯೋತಿ ಅವ್ರ ಮನೇಲಿ ಇರಲಿ. ನೀನು ಓದಿ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿಕೊಂಡು ಆಮೇಲೆ ಜ್ಯೋತಿನ ಕರ್ಕೊಂಡು ಹೋಗು. ಇಲ್ಲ ಮೇಡಮ್, ಇಲ್ಲ ಆಗಲ್ಲ. ಜ್ಯೋತಿ ಕಷ್ಟ ಆಗಲಿ ಸುಖ ಆಗಲಿ ನನ್ನ ಜೊತೆನೇ ಇರಲಿ. ನಾನೇ ಅವಳನ್ನ ನೋಡ್ಕೊತೀನಿ. ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಬಿಡಲ್ಲ ಅವಳನ್ನ. ನಾನೇ ನೋಡ್ಕೊತೀನಿ. ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಬಿಡಲ್ಲ ಗೊತ್ತು. ಬಟ್ ಇವಾಗ ನಿಮ್ಮ ಜೀವನ ಮಾಡೋಕ್ಕಾದ್ರೂ ಬೇಕಲ್ಲ. ಅವಳದು ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ. ಡಿಗ್ರಿ ಮಾಡಿಕೊಂಡು ಈ ಕೆಲಸ ಮಾಡ್ಕೊಂಬಿಟ್ಲು. ಅವ್ರ ಮನೆಯಲ್ಲೂ ಮತ್ತೆ ಕಾಲೇಜಿಗೆ ಕಳಿಸ್ಲಿಲ್ಲ ಅವಳನ್ನು. ಏನು ಜ್ಯೋತಿ, ನಿಮ್ಮ ಅಪ್ಪ ಅಮ್ಮ ಜೊತೆ ಹೋಗ್ತೀಯಾ
ಅಥವಾ ಇವನ ಜೊತೆನೇ ಇರ್ತೀಯಾ? ಜೀವನದಲ್ಲಿ ನೀನು ತಗೊತಾ ಇರೋ ಫೈನಲ್ ಡಿಸಿಷನ್ ಇದು. ಹೇಳು, ನಿಮ್ಮ ಅಮ್ಮನ ಜೊತೆ ಹೋಗ್ತೀಯೋ ಅಥವಾ ಇವನ ಜೊತೆನೇ ಇರ್ತೀಯೋ? ಆಲೋಚನೆ ಮಾಡಿ ಹೇಳು. ಯಾಕಂತಂದರೆ ಇದು ನಿನ್ನ ಜೀವನದ ಪ್ರಶ್ನೆ. ನಿಂಗೆ ಅವಕಾಶ ಕೊಡ್ತಾ ಇದ್ದೀನಿ, ಹೇಳು. ಕರೆಕ್ಟಾಗಿ ಆಲೋಚನೆ ಮಾಡು. ನೀನು ಮುಂದೆ ಹೋಗಿ ಹಿಂತಿರುಗಿ ಬಂದರೂ ನಿನ್ನ ಜೀವನ ಸರಿ ಮಾಡ್ಕೊಳಕ್ಕಾಗಲ್ಲ. ಆಲೋಚನೆ ಮಾಡು. ನಿಮ್ಮ ಅಮ್ಮ ಜೊತೆ ಇರ್ತೀಯೋ ಅಥವಾ ಇವನ ಜೊತೆ ಇರ್ತೀಯೋ? ಪ್ರಸಾದ್ ಜೊತೆನೇ ಇರ್ತೀನಿ. ಇದೇನಾ ನಿನ್ನ ಫೈನಲ್ ಡಿಸಿಷನು? ಹೌದು, ಕಷ್ಟ ಆಗಲಿ ಸುಖ ಆಗಲಿ ಪ್ರಸಾದ್ ಜೊತೆನೇ ಇರ್ತೀನಿ ನಾನು. ನಿಂದೇನಪ್ಪ ಕತೆ? ಇವಾಗ ಅವ್ಳಿಗಿನ ಕರ್ಕೊಂಡು ಓಡೋಗೋದೇನೋ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ. ನಿಂದೇನು ಕತೆ? ಅವ್ಳಿಗಿನ ಹೆಂಗೆ ನೋಡ್ಕೊತೀಯಾ? ಹೆಂಗೆ ಸಾಕ್ತೀಯಾ? ಕೆಲಸ ಇಲ್ಲ, ಕಾರ್ಯ ಇಲ್ಲ. ಇಲ್ಲ, ಎಜುಕೇಷನ್ ಸ್ಟಾಪ್ ಮಾಡ್ತಾಯಿದ್ದೀನಿ. ನಾನು ಯಾವುದಾದ್ರೂ ಕಂಪ್ನಿಗೆ ಜಾಬ್ಗೆ ಹೋಗ್ತೀನಿ. ಏನು ಎಲ್ಲೇ ಹಳ್ಳಿಯಲ್ಲೇ ಇರ್ತೀಯಾ ಅಥವಾ ಬೆಂಗಳೂರಿಗೆ ಹೋಗ್ತೀಯಾ? ಬೆಂಗಳೂರಿಗೆ ಹೋಗೋಗಿದ್ರೆ ಜ್ಯೋತಿನೂ ಕರ್ಕೊಂಡು ಹೋಗ್ಬೇಕು ಜೊತೆಯಲ್ಲಿ. ಯಾಕಂತಂದರೆ ಅವಳಿಗೆ ತೊಂದರೆ ಆಗಬಾರ್ದು ಯಾರಿಂದನೂ. ಒಂದು ಸ್ವಲ್ಪ ದಿವಸ ಹಳ್ಳಿಯಲ್ಲೇ ಇರ್ತೀನಿ, ಒಳ್ಳೆ ಜಾಬ್ ಸಿಗೋವರೆಗೂ. ಜಾಬ್ ಸಿಕ್ಕ ಮೇಲೆ ಜ್ಯೋತಿನ ಕರ್ಕೊಂಡು ನಾನು ಬೆಂಗಳೂರಿಗೆ ಹೊಟ್ಟೋಗ್ತೀನಿ. ಇದೇ ಮಾತು. ಹೌದು, ಇದೇ ಮಾತು. ಯಾರ ಮೇಲೂ ಡಿಪೆಂಡ್ ಆಗಿ ಬಿಡಲ್ಲ. ಜ್ಯೋತಿ ನಾನೇ ಸಾಕ್ತೀನಿ. ಅವಳಿಗೆ ಯಾವತ್ತೂ ಏನೂ ತೊಂದರೆ ಆಗಲ್ಲ. ನಾಸಿರ್, ಒಂದು ಮುಚ್ಚಳಿಕೆ ರೆಡಿ ಮಾಡ್ಕೊಳ್ಳಿ. ಮುಚ್ಚಳಿಕೆ ಬರ್ಸ್ಕೊಳ್ಳೋಣ ಇವನ ಕೈಲಿ. ಸರಿ ಮೇಡಮ್. ನಿನ್ನಿಂದ ಏನಾದರೂ ಜ್ಯೋತಿಗೆ ತೊಂದರೆ ಆದರೆ ಆಮೇಲೆ ನಿನಗಿದೆ ಮುಂದೆ ಮಾರಿ ಹಬ್ಬ. ಇಲ್ಲ ಮೇಡಮ್, ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಜ್ಯೋತಿಗೆ ನನ್ನಿಂದ ತೊಂದರೆ ಆಗಲ್ಲ. ಏನೇ ಜ್ಯೋತಿ, ಮಾತಾಡಬೇಕು, ಇನ್ನು ಸೈಲೆಂಟಾಗಿ ನಿಂತ್ಕೊಂಡ್ರೆ ಆಗಲ್ಲ. ಗನಂದಾರಿ ಕೆಲಸ ಮಾಡಿದ್ಯಾ? ಇಲ್ಲ ಮೇಡಮ್, ನನಗೆ ಗೊತ್ತಿರೋ ಪ್ರಕಾರ ಪ್ರಸಾದಿಂದ ನನಗೆ ಯಾವುದೇ ತೊಂದರೆ ಆಗಲ್ಲ. ಇನ್ನೂ ಏನಾದರೂ ನಮ್ಮಮ್ಮ, ನಮ್ಮಕ್ಕ ಮತ್ತು ನಮ್ಮ ದೊಡ್ಡಪ್ಪ ಏನಾದರೂ ಬಂದು ನಮಗೆ ತೊಂದರೆ ಕೊಡ್ತಾರೆ ಅಂತ ಭಯ ಆಗ್ತಾ ಇದೆ ಅಷ್ಟೇ. ಅವ್ರಿಗೆಲ್ಲ ನಾವು ಹೇಳ್ತೀವಿ, ಆಯಿತಾ? ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ ಅವ್ರ ಕಡೆಯಿಂದ. ನಾನು ಸೆಕ್ಯೂರಿಟಿ ಕೊಡ್ತೀನಿ. ಸರಿ ಮೇಡಮ್, ಆಯಿತು. ನೋಡಪ್ಪ, ನಿನ್ನ ಹೆಸರೇನೋ ಗೊತ್ತಿಲ್ಲ, ಪ್ರಸಾದ್ ಅಂತ ಮೇಡಮ್. ಇವಾಗ ನಾವೊಂದು ಪೇಪರ್ ಬರೆಸ್ತೀವಿ. ನಿನ್ನಿಂದ ಯಾವುದೇ ಕಾರಣಕ್ಕೂ ಜ್ಯೋತಿಗೆ ತೊಂದರೆ ಆಗಬಾರ್ದು, ಆಯಿತಾ? ಅದ್ರ ಮೇಲೆ ಸಿಗ್ನೇಚರ್ ಮಾಡಿ ನೀನು. ನಾಳೆ ಬೆಳಿಗ್ಗೆ ಅದು ನಮ್ಮ ಹತ್ರನೇ ಇರುತ್ತೆ. ನಿನ್ನಿಂದ ಏನಾದರೂ ಜ್ಯೋತಿಗೆ ಪ್ರಾಬ್ಲಮ್ ಆದರೆ ಒದ್ದು ನೀನು ಸ್ಟೇಷನ್ಗೆ ಹಾಕ್ತೀನಿ, ಜೈಲಿಗೆ ಹಾಕ್ತೀನಿ. ಇಲ್ಲ ಮೇಡಮ್, ಇಲ್ಲ ಇಲ್ಲ, ಯಾವುದೇ ತೊಂದರೆ ಆಗಲ್ಲ ಮೇಡಮ್. ಸರಿ ಆಯಿತು, ಹೋಗೋವಾಗ ಅಲ್ಲಿ ಸಿಗ್ನೇಚರ್ ಹಾಕ್ಬಿಟ್ಟು ಹೋಗು. ಸರಿ ಮೇಡಮ್. ನಾಸೀರ್, ಆ ಜ್ಯೋತಿ ಅವ್ರ ಅಮ್ಮನ ಕರೀರಿ. ಏನು ಮೇಡಮ್ಮ, ಕರ್ಕೊಂಡು ಹೋಗೋದೇನ ಅವಳನ್ನ? ಇಲ್ಲಮ್ಮ, ಅವಳು ಬರಲ್ವಂತೆ ನಿಮ್ಮ ಜೊತೆ, ಅವನ ಜೊತೆನೇ ಇರ್ತಾಳಂತೆ. ಅಯ್ಯೋ ಮೇಡಮ್ಮ, ಅವಳು ಬಾಯ್ಕಷ್ಟು ಮಣ್ಣಾಕ ಅವಳು ಕತೆ ಕಟ್ಕೊಂಡ್ರೆ ಆತದ ಮೇಡಮ್ಮು? ಆತದ? ಪರ್ಕೆಗೆ ಒಂದು 12 ಹಾಕಿದ್ರೆ ಅವಾಗ ಬಾಯಿ ಮುಚ್ಕೊಂಡು ನಾನಿಂದ ಬರ್ತಾಳೆ. ನಾನು ಕರ್ಕೊಂಡು ಹೋಗ್ತೀನಿ ನೋಡ್ರಿ. ಇವಾಗ ಆ ಥರ ಎಲ್ಲ ಮಾಡಂಗಿಲ್ಲಮ್ಮ ಪದ್ಮಾವತಮ್ಮ, ಆ ಥರ ಎಲ್ಲ ಮಾಡಂಗಿಲ್ಲ. ಕಾನೂನು ವಿರೋಧ ಆಗುತ್ತೆ. ಯಾಕಂತಂದ್ರೆ ಅವ್ರು ವಯಸ್ಸಿಗೆ ಬಂದಿರೋ ಮಕ್ಕಳು, ಆಯಿತಾ? ಅವ್ರಿಗೂ ಯಾವ ಸರಿ ಯಾವ ತಪ್ಪು ಆಲೋಚನೆ ಮಾಡೋ ಶಕ್ತಿ ಇದೆ. ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಇವಾಗ ನೀವು ಅವ್ರನ್ನ ಹೊಡೆಯೋದು ಬಡಿಯೋದು ಎಲ್ಲ ಮಾಡಂಗಿಲ್ಲ. ಅವಳು ಹೇಳಿದ್ದಾಳೆ, ಇಷ್ಟ ಇಲ್ಲ ನಾನು ಹೋಗಲ್ಲ, ಪ್ರಸಾದ್ ಜೊತೆನೇ ಇರ್ತೀನಿ ಅಂತ. ಅಯ್ಯೋ ಮೇಡಮು, ಅವಳು ಇಷ್ಟಪಟ್ಟವಳೆ ಇಷ್ಟಪಟ್ಟಿಲ್ಲ ಅದೆಲ್ಲ ಕತೆ ನನಗೆ ಬೇಡ. ನಾನಂತೂ ಕರ್ಕೊಂಡು ಹೋಗ್ತೀನಿ ಅವಳ ಮನೆಗೆ. ಕರ್ಕೊಂಡು ಹೋಗ್ಬೇಕು ಮೇಡಮು, ಕರ್ಕೊಂಡು ಹೋಗ್ಬೇಕು. ಊರಾಗ ಜನ ನಗಿತಾವ್ರೆ. ಅಪ್ಪ ನೋಡಿದ್ರೆ ಆ ಕೆಲಸ ಮಾಡಿದ್ನೋ, ಮಗಳು ನೋಡಿದ್ರೆ ಈ ಕೆಲಸ ಮಾಡಿದ್ನೋ. ಆಗಲ್ಲಮ್ಮ ಪದ್ಮಾವತಮ್ಮ, ಆಗಲ್ಲ. ನೀವು ಹೋಗಿ ಮನೆಗೆ, ಆಯಿತಾ? ಅವ್ರ ಮನೆಗೆ ಹೋಗ್ತಾರೆ. ಆ ಪ್ರಸಾದ್ ಇದನ್ನಲ್ಲ, ಅವ್ರ ಮನೆಗೆ ಹೋಗ್ತಾರೆ. ನಾನೆಲ್ಲ ಬರ್ಸ್ಕೊಂಡಿದ್ದೀನಿ. ಅವನ ಕಡೆಯಿಂದ ಜ್ಯೋತಿಗೆ ಯಾವುದೇ ತೊಂದರೆ ಆಗಲ್ಲ, ಆಯಿತಾ? ಅಯ್ಯೋ ಮೇಡಮ್, ಇದೊಳ್ಳೆ ಕತೆ ಆಯಿತು. ನಾನು ಕರ್ಕೊಂಡು ಹೋಗ್ತೀನಿ ಮೇಡಮ್ಮ. ನನ್ನ ಮಗಳು ನನ್ನ ಜೊತೆಗಿರೋಕ್ಕೆ ಬಿಡಲ್ಲ. ನಾನು ಕರ್ಕೊಂಡು ಹೋಗ್ತೀನಿ. ಲೇ ಬಾರೆ ಹೋಗೋಣ. ಇಲ್ಲಮ್ಮ, ನಾನು ಬರಲ್ಲ. ನಾನು ಪ್ರಸಾದ್ ಜೊತೆನೇ ಇರ್ತೀನಿ. ಯಾವನವನು ಪ್ರಸಾದ್ನು? ಯಾವನವನು ಪ್ರಸಾದ್ನು? ನಾನು ಎತ್ತು ಸಾಕಿರೋಳು. ನನ್ನ ಮಾತು ಕೇಳ್ಬೇಕು ನೀನು, ಅವನ ಮಾತೆಲ್ಲ ಕೇಳಬೇಕಾಗಿರೋದು. ನಡಿ ಮನೆಕ. ಇಲ್ಲ, ನಾನು ಬರಲ್ಲ. ನಾನು ಪ್ರಸಾದ್ ಜೊತೆನೇ ಇರೋದು. ಮೇಡಮ್ಮ, ಇಂಥವ್ರಕ ಒಳ್ಳೆ ಮಾತನ್ನ ಹೇಳಿದ್ರೆ ಆಗಲ್ಲ. ಎಲ್ಲ ಒಂದು ತೊಣ್ಕೊಲಿಕ್ಕಿದ್ದೀರಾ ಕೊಟ್ಟಿತ್ತ ಕಾಲಿಗೆ ಹಾಕಿದ್ರೆ ಲೊಟ್ ಅಂತ ಕಾಲಿಗೆ 2 ಮುರಿದೋಗ್ಬಿಡ್ಬೇಕು. ಮುಡ್ಕಾಗಿ ಬಿದ್ದಿರಲಿ, ನಾನು ಸಾಕ್ತೀನಿ ಮೇಡಮ್ಮ. ಇವಳನ್ನ ನಮ್ಮ ಮನೆಗೆ ಹೇಳ್ಕೊಂಡು ಹೋಗ್ತೀನಿ. ಅಯ್ಯೋ ಪದ್ಮಾವತಮ್ಮ, ನೀವೇನೋ ಮಾತಾಡಂಗಿಲ್ಲ ಇಲ್ಲಿ. ಅವಳಿಗೆ ಇಷ್ಟ ಇಲ್ಲಂತೆ, ನಿಮ್ಮ ಮನೆಗೆ ಬರಲ್ಲ. ಆ ಹುಡುಗನ ಜೊತೆ ಹೋಗ್ತಾವಳೆ. ನೀವು ನಡೀರಿ ಮನೆಗೆ. ನಾಸೀರ್, ಆ ಹುಡುಗ ಅವ್ರ ಅಪ್ಪನ ಕರೀರಿ. ಏನಪ್ಪ, ಆ ಹುಡುಗಿ ನಿಮ್ಮ ಮಗನ ಜೊತೆನೇ ಇರ್ತೀನಿ ಅಂತ ಹೇಳ್ತಾಳೆ, ನೀವೇನು ಹೇಳ್ತೀರಾ? ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಬಿಟ್ಟವ್ರಲ್ಲ ಮೇಡಮ್, ಮದುವೆನೂ ಆಗೋಯ್ತು. ಇನ್ನೇನು ಮಾಡೋಕ್ಕತ್ತೈತೆ? ನಮ್ಮ ಮನೆಗೆ ಕರ್ಕೊಂಡು ಹೋಗೋದಷ್ಟೇ. ಆರ್ತಿ ಎತ್ತಿ ಮನೆಗೆ ಕರ್ಕೊಳೋದು, ಇನ್ನೇನು ಮಾಡೋಕ್ಕಾಗಲ್ಲಲ್ಲ. ನಾಳೆ ಬೆಳಗ್ಗೆ ನಿಮ್ಮ ಕಡೆಯಿಂದ ಹುಡುಗಿಗೆ ಏನು ತೊಂದರೆ ಇಲ್ಲ? ಇಲ್ಲ ಮೇಡಮ್, ಇಲ್ಲ ಇಲ್ಲ. ಇರೋದು ಒಬ್ಬ ಮಗನು ನಮ್ಮ ಮನೆ ಮಗಳಂಗೆ ನೋಡ್ಕೊತೀರಿ ಮೇಡಮ್. ಸೊಸೆ ಎಲ್ಲ ನಮ್ಮ ಮಗಳಿದ್ದಂಗೆ. ಏನು ಬೇಡಪ್ಪ, ಏನು ಬೇಡ. ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮನೆಗೆ ಬರೋದು ಬೇಡ, ನೀವು ಮಗಳಂಗೆ ನೋಡ್ಕೊಳ್ಳೋದು ಬೇಡ. ಸರಿ, ಕರ್ಕೊಂಡೋಗಿ ನೀವು. ಓ ಇಲ್ಲ ಮೇಡಮ್ಮ, ನಾನು ಕಳ್ಸಲ್ಲ ನನ್ನ ಮಗಳನ್ನ. ಪದ್ಮಾವತಮ್ಮ, ಸುಮ್ಮನೆ ಇರಬೇಕು. ನೋಡಿ, ಕರ್ಕೊಂಡೋಗಿ. ಯಾವುದೇ ಕಾರಣಕ್ಕೂ ಆ ಹುಡುಗಿಗೆ ನಿಮ್ಮ ಕಡೆಯಿಂದ ತೊಂದರೆ ಆಗಬಾರ್ದು. ಇಲ್ಲ ಮೇಡಮ್ ಅವರೇ, ಇಲ್ಲ